ನಮಸ್ಕಾರ. ಇವತ್ತಿನ ವಿಡಿಯೋ ಬೇರ್ ಮಾರ್ಕೆಟ್ಗೆ ಕಾಲಿಟ್ಟ ಹಲವಾರು ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ ಸದ್ಯದ ಮಟ್ಟಿಗೆ 6.5% ಕೆಳಗಿದೆ ಲೈಫ್ ಟೈಮ್ ಹೈಯಿಂದ. ಆದರೆ ಇಂಡಿವಿಜುವಲ್ ಶೇರ್ಸು ಬಹಳಷ್ಟು ಮಟ್ಟಿಗೆ ಕೆಳಕ್ಕೆ ಇಳಿದಿದ್ದಾವೆ. ಬೇರ್ ಮಾರ್ಕೆಟ್ ಅಂತ ನಾವು ಕರೆಯೋದು ಯಾವಾಗ ಅಂತಂದ್ರೆ ಇಂಡಿವಿಜುವಲ್ ಶೇರ್ಸು ಮತ್ತು ಇಂಡೆಕ್ಸ್ ಒಂದು ಅಂದಾಜು 20% ರೀಸೆಂಟ್ ಹೈಯಿಂದ ಕೆಳಗೆ ಬಿದ್ದಾಗ. ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಡ್ತಾ ಇದ್ದೇನೆ. ನಂಬರ್ ಆಫ್ ಸ್ಟಾಕ್ಸ್ ಇನ್ ಬೇರ್ ಫೇಸ್. ನಂಬರ್ ಆಫ್ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ನಲ್ಲಿ ಅಂದರೆ ಮಾರ್ಕೆಟ್ ಕ್ಯಾಪ್ ಮೋರ್ ದೆನ್ 1 lakh crores 95. ಮಿಡ್ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ 50,000ದಿಂದ 1,86,000 ಸ್ಟಾಕ್ಸ್ ಇದ್ದಾವೆ. ಸ್ಮಾಲ್ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ 10,000ದಿಂದ 50,000 ಕೋಟಿ 352 ಸ್ಟಾಕ್ಸ್ ಇದ್ದಾವೆ ಷೇರು ಮಾರುಕಟ್ಟೆಯಲ್ಲಿ. ಈಗ ಸದ್ಯಕ್ಕೆ ಸ್ಟಾಕ್ಸ್ ಬಿಲೋ 20% ರೀಸೆಂಟ್ ಹೈ. ಲಾರ್ಜ್ ಕ್ಯಾಪ್ ಅಲ್ಲಿ 18, ಮಿಡ್ ಕ್ಯಾಪ್ ಅಲ್ಲಿ 33, ಸ್ಮಾಲ್ ಕ್ಯಾಪ್ ಅಲ್ಲಿ 142. ಪರ್ಸೆಂಟೇಜ್ ಸ್ಟಾಕ್ಸ್ ಬಿಲೋ 20% ಅಂತ ಹೇಳೋದಾದ್ರೆ ರೀಸೆಂಟ್ ಹೈಯಿಂದ ಲಾರ್ಜ್ ಕ್ಯಾಪ್ 19% ಸ್ಟಾಕ್ಸು ಬಿಲೋ ಇದೆ 20%, ಮಿಡ್ ಕ್ಯಾಪ್ 38% ಮತ್ತು ಸ್ಮಾಲ್ ಕ್ಯಾಪ್ 40%. ಆದ್ದರಿಂದ ಎನಿವೇರ್ ಬಿಟ್ವೀನ್ 19 to 40% ಸ್ಟಾಕ್ಸು ನೀವು ನೋಡಿದ್ರೆ ಕ್ಯಾಟಗರಿಯಲ್ಲಿ ಬೇರ್ ಫೇಸ್ ಅಲ್ಲಿ ಇದೆ. ಅಲ್ಲದೆ ಯಾವ ಷೇರುಗಳು ಜಾಸ್ತಿ ಬಿದ್ದಿದ್ದಾವೆ ಅಂತಂದ್ರೆ ಯಾವ ಷೇರುಗಳು ಕಳೆದ 6ರಿಂದ 12 ತಿಂಗಳಲ್ಲಿ ಜಾಸ್ತಿ ಸ್ಪೀಡ್ ಆಗಿ ಮೇಲಕ್ಕೆ ಹೋಗಿತ್ತು. ಯಾಕಂತಂದ್ರೆ ಅಂತಹ ಷೇರುಗಳಲ್ಲಿ ಸದ್ಯದ ಮಟ್ಟಿಗೆ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇರ್ಬೋದು. ಈಗ ನಿಮ್ಮ ಮುಂದೆ ಮತ್ತೊಂದಷ್ಟು ಅಂಕಿಅಂಶಗಳು. ಮೇಜರ್ ಫಾಲ್ ಫ್ರಮ್ 52 weeks ಹೈ ಇನ್ ಲಾರ್ಜ್ ಕ್ಯಾಪ್ಸ್. ನೀವು ನಮ್ಮ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸಿ. ಯಾಕಂದ್ರೆ ಅವರು ಬೈ ಮಿಸ್ಟೇಕು ಈ ಸಂದರ್ಭದಲ್ಲಿ ಭಯ ಪಡ್ಕೋಬಾರ್ದು. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಹೋಗ್ತಾ ಇದೆ. ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋ ಕರ್ನಾಟಕದಲ್ಲಿ ಎಲ್ಲ ಮನೆಗಳಿಗೆ ತಲುಪಿದ್ರೆ ಆವಾಗ ಅವರು ಕೂಡ ಅರ್ಥ ಮಾಡ್ಕೋತಾರೆ ಇದೀಗ ಬೇರ್ ಮಾರ್ಕೆಟ್ ಬರ್ತಾ ಇರ್ಬೋದು, ಮತ್ತೆ ಇನ್ವೆಸ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು. ಮೊದಲನೇ ಕಂಪನಿ IRFC. ಇವತ್ತಿನ ರೇಟು 140 ಮತ್ತು ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 39%. 2 ಹಿಂದೂಸ್ತಾನ್ ಜಿಂಕ್. ಇವತ್ತಿನ ರೇಟು 524, 35% ಕೆಳಗೆ ಬಿದ್ದಿದೆ 52 ವಾರದ ಹೈಯೆಸ್ಟ್ ಇಂದ. 3 ಮ್ಯಾಕ್ರೋಟೆಕ್ ಡೆವಲಪರ್ಸ್ 1086, 34% ಕೆಳಗೆ ಬಿದ್ದಿದೆ 52 ವಾರದ ಹೈಯೆಸ್ಟ್ ಇಂದ. 4 ಅದಾನಿ ಪವರ್. ಸದ್ಯದ ರೇಟು 586, 35% ಕೆಳಗೆ ಬಿದ್ದಿದೆ ಹೈಯೆಸ್ಟ್ ಇಂದ. 5 PNB. ಇವತ್ತಿನ ರೇಟು 96 ರೂಪಾಯಿ 70 ಪೈಸಾ ಮತ್ತು ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 33. ಈಗ ಮುಂದಿನ ಅಂಕಿ ಅಂಶ ಫ್ರಮ್ ಮಿಡ್ ಕ್ಯಾಪ್ಸ್. ಮೊದಲನೇದು ವೋಡಾಫೋನ್ ಐಡಿಯಾ. ಇವತ್ತಿನ ರೇಟು 8 ರೂಪಾಯಿ 25 ಪೈಸಾ ಮತ್ತು 57% ಕೆಳಗೆ ಬಿದ್ದಿದೆ 52 weeks ಹೈಯಿಂದ. 2 ಕೊಚಿನ್ ಶಿಪ್ ಯಾರ್ಡ್. ಕರೆಂಟ್ ಪ್ರೈಸ್ 1400, 53% ಕೆಳಗೆ ಬಿದ್ದಿದೆ ರೀಸೆಂಟ್ ಹೈಯಿಂದ. 3 MRPL. ಕರೆಂಟ್ ಪ್ರೈಸ್ 157, ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 46. 4 ಓಲಾ ಎಲೆಕ್ಟ್ರಿಕ್. ಇವತ್ತಿನ ರೇಟು 82, 48% ಕೆಳಗೆ ಬಿದ್ದಿದೆ 52 ವಾರದ ಹೈಯೆಸ್ಟ್ ಇಂದ. 5 ಅದಾನಿ ಟೋಟಲ್ ಗ್ಯಾಸ್. ಇವತ್ತಿನ ರೇಟು 703, ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 44%. ಈಗ ನಾನು ಕೊಡ್ತಾ ಇರುವ ಅಂಕಿಅಂಶ ಸ್ಮಾಲ್ ಕ್ಯಾಪ್ಸ್. 1 ಜಯಪ್ರಕಾಶ್ ಅಸೋಸಿಯೇಟ್ಸ್ 7 ರೂಪಾಯಿ 71 ಪೈಸಾ 72% ಕೆಳಗೆ ಬಿದ್ದಿದೆ 52 ವಾರದ ಹೈಯೆಸ್ಟ್ ಇಂದ. 2 ಫ್ಯೂಷನ್ ಫೈನಾನ್ಸ್. ಕರೆಂಟ್ ಪ್ರೈಸ್ 201, ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 70%. 3 ಮಫಿನ್ ಜನರಲ್ ಫೈನಾನ್ಸ್. ಕರೆಂಟ್ ಪ್ರೈಸ್ 95 ರೂಪಾಯಿ 60 ಪೈಸಾ 65% ಕೆಳಗಿದ್ದಿದೆ. 4 ಬ್ರೈಟ್ ಕಾಮ್ ಗ್ರೂಪ್. ಕರೆಂಟ್ ಪ್ರೈಸ್ 8 ರೂಪಾಯಿ 52 ಪೈಸಾ, ಪರ್ಸೆಂಟೇಜ್ ಫಾಲ್ ಫ್ರಮ್ 52 weeks ಹೈ 63%. 5 ಸ್ಪಂದನ ಸ್ಫೂರ್ತಿ ಫೈನಾನ್ಸ್. ಇವತ್ತಿನ ರೇಟು 468, 62% ಕೆಳಗೆ ಬಿದ್ದಿದೆ ಫ್ರಮ್ 52 weeks ಹೈ. ಇನ್ವೆಸ್ಟರ್ಸ್ ಇತ್ತೀಚಿನ ದಿನಗಳಲ್ಲಿ ಇನ್ನೇನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ್ರೆ ಒಂದಷ್ಟು ಮಿಸ್ ಔಟ್ ಆಗುತ್ತೆ, ಪ್ರಾಫಿಟ್ ಬರದೇ ಇರುತ್ತೆ, ಬಾಕಿಯವರೆಲ್ಲ ಪ್ರಾಫಿಟ್ ಮಾಡ್ತಾರೆ ಅನ್ನುವ ಅಭಿಮತದಿಂದ ಅಭಿಪ್ರಾಯದಿಂದ ಹಾಕಿದ್ದಾರೋ
ಅವರೆಲ್ಲರೂ ಕೂಡ ಈಗ ಸಿಗ್ನಿಫಿಕೆಂಟ್ ಲಾಸ್ ಅನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ರೀಸೆಂಟ್ ಆಗಿ ಹಾಕಿದವರಿಗೆ ಜಾಸ್ತಿ ಲಾಸ್ ಆಗುತ್ತೆ. ಹಿಂದಿನ ದಿನಗಳಿಂದ 2, 3, 5, 10 ವರ್ಷದ ಕಂಟಿನ್ಯೂ ಮಾಡಿದವರಿಗೆ ಅಷ್ಟು ಲಾಸ್ ಆಗದೆ ಇರಬಹುದು. ಅಂಕಿ ಅಂಶಗಳ ಪ್ರಕಾರ ಅಂದಾಜು 33% ಸ್ಟಾಕ್ಸ್ ಇನ್ ಇಂಡಿಯಾ ಆಲ್ರೆಡಿ ಒಂಥರ ಕೆಳಗೆ ಬಿದ್ದಿದೆ. ಮತ್ತು ಆಲ್ಮೋಸ್ಟ್ ಅದೇನು ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತಲ್ಲ ಕೋವಿಡ್ ಇನ್ ಮಾರ್ಚ್ 2020 ಅದೇ ತರನೇ ಕಾಣ್ತಾ ಇದೆ. ಈಗ ನಿಮ್ಮ ಮುಂದೆ ಇನ್ನೊಂದಷ್ಟು ಮಾಹಿತಿ ಇಕನಾಮಿಕ್ ಟೈಮ್ಸ್ ರಿಸರ್ಚ್ ಇಂದ. ಟೋಟಲ್ ನಂಬರ್ ಆಫ್ ಸ್ಟಾಕ್ಸ್ ಅಬೌವ್ 1000 crore ಮಾರ್ಕೆಟ್ ಕ್ಯಾಪ್ 1472 ನಮ್ಮ ಮಾರುಕಟ್ಟೆಯಲ್ಲಿ. ನಂಬರ್ ಆಫ್ ಸ್ಟಾಕ್ಸ್ ವಿತ್ ಅ ಫಾಲ್ ಆಫ್ 25 to 50% ಫ್ರಮ್ ರೀಸೆಂಟ್ ಹೈ 533. ಅಂದ್ರೆ 1472ರಲ್ಲಿ 533 ಷೇರುಗಳು 25ರಿಂದ 50% ಕುಸಿತವನ್ನು ಕಂಡಿದ್ದಾವೆ ಕೇವಲ ಕಳೆದ ಒಂದೂವರೆ ತಿಂಗಳಲ್ಲಿ. ಮತ್ತೆ ನಂಬರ್ ಆಫ್ ಸ್ಟಾಕ್ಸ್ ವಿತ್ ಎ ಫಾಲ್ ಆಫ್ 50 to 70% ಫ್ರಮ್ ರೀಸೆಂಟ್ ಹೈ 29. ಅಂದ್ರೆ 50ರಿಂದ 70% ಕುಸಿತವನ್ನು ಕಂಡದ್ದು 29 ಷೇರು. ಇದು ಜಸ್ಟ್ ದ ಬಿಗಿನಿಂಗ್. ನೀವು ನಿಫ್ಟಿ 50 ಸೂಚ್ಯಾಂಕವನ್ನು ನೋಡಿದ್ರೆ ಅಲ್ಲಿ ಏನು ಅಂತಹ ದೊಡ್ಡ ಫಾಲ್ ಆದಾಗೆ ಅಥವಾ ಕುಸಿತ ಆದಾಗೆ ಕಾಣೋದಿಲ್ಲ. ಆದರೆ ಕ್ವಾಯಟ್ ಆಗಿ ಹೆವಿ ಡ್ಯಾಮೇಜ್ ಆಗಿರೋದು non-50 ಇಂಡೆಕ್ಸ್ ಸ್ಟಾಕ್ಸ್, ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಈ ವೀಕ್ನೆಸ್ ಏನಿದೆ ಮಾರುಕಟ್ಟೆಯಲ್ಲಿ ಇದು ಜಸ್ಟ್ ಬಿಗಿನಿಂಗ್. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಅನ್ರೀಸನಬಲಿ ಹೈ ರ್ಯಾಲಿ ಆಗಿತ್ತು ಕಳೆದ ಕೆಲವು ತಿಂಗಳುಗಳಲ್ಲಿ. ಮಾರುಕಟ್ಟೆಯಲ್ಲಿ ಹಿಂದಿನ ದಿನಗಳಲ್ಲಿ ಅಂದ್ರೆ 2-3 ವರ್ಷದ ಕೆಳಗಿಂದ ಹಣ ಹಾಕ್ತಾ ಬಂದವರಿಗೆ, SCPಯಲ್ಲಿ ಹಾಕ್ತಾ ಇದ್ದವರಿಗೆ ಇದೊಂದು ಸದವಕಾಶ ತಮ್ಮ ಷೇರುಗಳು ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತ ನೋಡ್ಲಿಕ್ಕೆ. ಅಕಸ್ಮಾತ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೇವಲ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಸಿಗ್ನಿಫಿಕೆಂಟ್ ಆಗಿ ಕೆಳಗೆ ಬಿದ್ದಿರುತ್ತೆ. ಅದರಿಂದಾಗಿ ಒಂದು ತರದ ಭಯದ ವಾತಾವರಣ ನಿಮ್ಮನ್ನು ಆವರಿಸಿರುತ್ತೆ. ಯಾಕಂದ್ರೆ ಮಾರುಕಟ್ಟೆ ಡೌನ್ ಟ್ರೆಂಡ್ ಇದೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಸತತವಾಗಿ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಏನಿದ್ದರೂ ಕೂಡ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅನ್ನ ಮಾತ್ರ ತಗೊಳ್ಳಿ. ನಿಮಗೇನಾದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದು ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದ್ದಾಗ ಆಗ ನೀವು ಬೇಕಾದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳನ್ನು ಪರ್ಚೇಸ್ ಮಾಡಬಹುದು. ನಿನ್ನೆ ಮೊನ್ನೆಯಿಂದ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಸುಮಾರು ಮೆಸೇಜ್ಗಳು ಬರ್ತಾ ಇದ್ದಾವೆ. ಅಂದರೆ ಷೇರು ಮಾರುಕಟ್ಟೆ ಕಾರ್ಯಾಗಾರಗಳನ್ನು ತೆಗೆದುಕೊಳ್ಳದೇ ಇದ್ದವರು, ಜಾಸ್ತಿ ನಾಲೆಜ್ ಇಲ್ಲದೆ ಇದ್ದವರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಕಳೆದ 1 ತಿಂಗಳಲ್ಲಿ ಇಂತಹ ಸ್ಟಾಕ್ಗಳಿಗೆ 5-10 ಲಕ್ಷ ಹಾಕಿದ್ದೆ, ಈಗ ಬಹಳ ಲಾಸ್ ನಲ್ಲಿ ಕೂತಿದ್ದೇನೆ, ಏನ್ ಮಾಡಬೇಕು ಇತ್ಯಾದಿ. ಅಂದರೆ ಅವರಿಗೆ ಎಲ್ಲವೂ ಸರಿಯಾಗಿ ಗೊತ್ತಿದ್ದರೆ ಬಹುಶಃ ಅವರು ಒಂದು ಸ್ಟಾಕ್ ನಲ್ಲಿ ಹಣ ಹಾಕ್ತಿರ್ಲಿಲ್ಲ ಮತ್ತು ಅವರು ಪ್ರತಿ ತಿಂಗಳು SCP ಮಾಡ್ತಾ ಹೋಗ್ತಾ ಇದ್ರು. ವಿಡಿಯೋದ ಕೊನೆಯಲ್ಲಿ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನ ನೋಡಿ ಮಾಡುವಂತ ಒಂದು ಎಕ್ಸರ್ಸೈಸ್ ಅನ್ನು ಕೊಡ್ತಾ ಇದ್ದೇನೆ, ಅಸೈನ್ಮೆಂಟ್ ಅನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ನೋಡಿ ಅದರಲ್ಲಿ ಯಾವ ಷೇರು ಅತಿ ಜಾಸ್ತಿ ಕುಸಿತವನ್ನು ಕಂಡಿದೆ ಅದನ್ನು ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.